ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ತಿಂಗಳಿಗೆ 83,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಬ್ಯಾಂಕ್ ಜಾಬ್ ಡೀಟೇಲ್ಸ್ನ ತಗೊಂಬಂದಿದ್ದೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. ಬಳ್ಳಾರಿಯ DCC ಬ್ಯಾಂಕ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಅಂದ್ರೆ FDA, SDA, ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಡ್ರೈವರ್. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿ FDA, SDA ಅರ್ಥ. ಎಷ್ಟು ಹುದ್ದೆ ಖಾಲಿ ಇದೆ ಅಂದ್ರೆ 82 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬಳ್ಳಾರಿ, ಕರ್ನಾಟಕ. ಸ್ಯಾಲ್ರಿ ಎಷ್ಟಿದೆ ಅಂತ ನೋಡಿದ್ರೆ 29,600 ರೂಪಾಯಿಂದ ಹಿಡಿದು 83,700 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುವಂತಹ ಜಾಬ್ಗಳು ಇದಾಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಮ್ಯಾನೇಜರ್ ಮತ್ತೆ ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ಸ್ ಹುದ್ದೆ ಎಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ 22 ಖಾಲಿ ಇದೆ. ಅಂದ್ರೆ ಇದೆ FDA ಅಂತ ಏನ್ ಹೇಳಿದ್ವಲ್ಲ ಅದು ಇದು. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಅಸಿಸ್ಟೆಂಟ್, ಅದು SDA ಅಂತ ಏನ್ ಹೇಳ್ತೀವಲ್ಲ ಆ ಹುದ್ದೆ 28 ಖಾಲಿ ಇದೆ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ 31 ಖಾಲಿ ಇದೆ. ವೆಹಿಕಲ್ ಡ್ರೈವರ್ ಹುದ್ದೆ 1 ಖಾಲಿ ಇದೆ. ಟೋಟಲ್ 82 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ 10th ಪಾಸ್ ಆಗಿರೋರು ಅರ್ಜಿಯನ್ನ ಹಾಕಬಹುದು. ವೆಹಿಕಲ್ ಡ್ರೈವರ್ಗೆ ಕೂಡ ಅಷ್ಟೇ 10th ಪಾಸ್ ಆಗಿರೋರು ಅರ್ಜಿಯನ್ನ ಹಾಕಬಹುದು. ಆದ್ರೆ ಅವ್ರ ಹತ್ರ ಡ್ರೈವರ್ ಲೈಸೆನ್ಸ್ ಇರಬೇಕಾಗತ್ತೆ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನ ಹಾಕೋದಾದ್ರೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಅಸಿಸ್ಟೆಂಟ್ ಹುದ್ದೆಗೆ PUC ಅನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ನೀವು ಅರ್ಜಿಯನ್ನು ಹಾಕಬಹುದು. PUC ಅಥವಾ 12th ಅಂತ ಏನ್ ಹೇಳ್ತೀವಲ್ಲ ಅದಾಗಿರ್ಬೇಕಾಗತ್ತೆ ಸೆಕೆಂಡ್ PUC. ನೆಕ್ಸ್ಟ್ ಮ್ಯಾನೇಜರ್ ಅಥವಾ ಫಸ್ಟ್ ಕ್ಲಾಸ್ ಅಸಿಸ್ಟೆಂಟ್ಸ್ ಹುದ್ದೆಗೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರೋರು ಅರ್ಜಿಯನ್ನ ಹಾಕಬಹುದು. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ. ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ ನ ವಿವರ ತಿಳ್ಕೊಳ್ಳೋದಾದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ. ಅಂದ್ರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ಸಂದರ್ಶನ ಇರುತ್ತೆ. ಇದನ್ನ ಪಾಸ್ ಆದ್ರೆ ನಿಮಗೆ ಜಾಬ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ ಅಂದ್ರೆ ಹೇಗೆ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. SDA ಮತ್ತೆ FDA ಕ್ಯಾಂಡಿಡೇಟ್ಸ್ಗಳಿಗೆ ಟೋಟಲ್ 200 ಮಾರ್ಕ್ಸ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಮೊದಲನೇದಾಗಿ ಕನ್ನಡ ಪರೀಕ್ಷೆ ಇರುತ್ತೆ 50 ಮಾರ್ಕ್ಸ್ಗೆ. ಮತ್ತೆ ಜನರಲ್ ಇಂಗ್ಲಿಷ್ಗೆ 25 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಜನರಲ್ ನಾಲೆಡ್ಜ್ಗೆ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದಕ್ಕೆ 100 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಫಾರ್ ಡ್ರೈವರ್ ಆ್ಯಂಡ್ ಅಸಿಸ್ಟೆಂಟ್ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟೆಷ್ಟಿರುತ್ತೆ ಅಂತ ಹೇಳಿದ್ರೆ, ಜನರಲ್ ಕನ್ನಡಕ್ಕೆ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಇಂಗ್ಲೀಷ್ಗೆ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಗೊತ್ತಾಯ್ತಲ್ವಾ? ಇದಕ್ಕೂ ಅಷ್ಟೇ 100, ಇದು ಮಿಸ್ ಆಗಿದೆ. ಒಂದ್ಸಲ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ ಕ್ಲಾರಿಫಿಕೇಶನ್ ಸಿಗೋದಕ್ಕೆ. ನೆಕ್ಸ್ಟ್ ಅರ್ಜಿಯನ್ನು ನೀವು ಹೇಗೆ ಹಾಕೋಬೇಕು ಅಂದರೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋಬೇಕಾಗುತ್ತೆ. ಆನ್ಲೈನ್ ಮೂಲಕ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ನೀವು ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು ಅಂದರೆ, ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು, ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡಿರಿ. ಇದಿಷ್ಟನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿ ಕಾಣೋ ಥರ ಫೋಟೋ ತೊಗೊಂಡಿಟ್ಕೊಳ್ಳಿ. ಮೊಬೈಲ್ನಲ್ಲೇ ಕೂಡ ನೀವು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟನ್ನು ರೆಡಿ ಇಟ್ಕೊಳ್ಳಿ. ಆಮೇಲೆ ಆನ್ಲೈನ್ ಅಪ್ಲಿಕೇಶನಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೆ ಇಂಟರ್ವ್ಯೂಗೆ ಕರೆಯೋದಾದರೆ ಅಥವಾ ನಿಮ್ಗೆ ಏನಾದರೂ ಜಾಬ್ ಸಿಕ್ಕರೆ ಅವರು ಹೇಗೆ ತಿಳಿಸ್ತಾರೆ ಅಂದರೆ ಇಮೇಲ್ ಅಥವಾ SMS ಮುಖಾಂತರ ತಿಳಿಸ್ತಾರೆ. ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜನರಲ್ ಮತ್ತು ಇನ್ನಿತರ ಕ್ಯಾಂಡಿಡೇಟ್ಸ್ಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅಂದರೆ ರಿಟೈರ್ಡ್ ಆರ್ಮಿ ಪರ್ಸನ್ಸ್ಗಳಿಗೆ ಮತ್ತು PWD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಆ ಅರ್ಜಿ ಶುಲ್ಕವನ್ನು ನೀವು ಹೇಗೆ ಪೇ ಮಾಡ್ಬೋದು ಅಂತ ಹೇಳಿದ್ರೆ, DD ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಪೇ ಮಾಡ್ಬೋದು, ಪೋಸ್ಟಲ್ ಆರ್ಡರ್ ಮುಖಾಂತರ ಪೇ ಮಾಡ್ಬೋದು, ಅಥವಾ ಮನಿ ಆರ್ಡರ್ ಮುಖಾಂತರ ಕೂಡ ಪೇ ಮಾಡ್ಬೋದು. ಇದಿಷ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅದನ್ನು ಹೇಗೆ ನೀವು ಪೇ ಮಾಡಬೇಕು ಅನ್ನೋದರ ವಿವರ. ನೆಕ್ಸ್ಟ್ ಇದಾಯ್ತಲ್ವಾ? ನೆಕ್ಸ್ಟ್ ಎಲ್ಲ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಆದಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೇನಾದರೂ ಅಪ್ಲಿಕೇಶನ್ ನಂಬರ್ ಆ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗತ್ತೆ.
ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 6 ಏಪ್ರಿಲ್ 2026, ಕೊನೆಯ ದಿನಾಂಕ 6 ಮೇ 2026ಕ್ಕೆ 6 ಮೇ ಒಳಗಡೆ ನೀವು ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ ಕೂಡ 6 ಮೇ ಒಳಗಡೆ ನೀವು ಪೇ ಮಾಡಬೇಕಾಗುತ್ತೆ. 6 ಮೇಗೆ ಪೇ ಮಾಡೋದು ತೊಂದರೆ ಇಲ್ಲ, ಆದರೆ ಅದರ ನಂತರ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿದ್ರೆ ಅದನ್ನು ರದ್ದುಗೊಳಿಸ್ತಾರೆ, ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ನೆನ್ಪಿಟ್ಕೊಂಡಿರಿ. ಇವಾಗ ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ DCC ಬ್ಯಾಂಕ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅವರು ದೂರವಾಣಿ ಸಂಖ್ಯೆ ಅಂದರೆ ಫೋನ್ ನಂಬರ್ನ ಕೊಟ್ಟಿದ್ದಾರೆ. ಈ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಅಂದರೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೆ ಯಾವ್ಯಾವತ್ತು ಕೊನೆಯ ದಿನಾಂಕ, ಎಷ್ಟೆಷ್ಟು ವರ್ಗದವರಿಗೆ ಎಷ್ಟೆಷ್ಟು ಜಾಬ್ ಖಾಲಿ ಇದೆ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನಾನು ಹೇಳಿದ್ನಲ್ಲ ಯಾವ್ಯಾವುದು ಎಷ್ಟೆಷ್ಟು ಖಾಲಿ ಇದೆ, ಎಷ್ಟು ಸ್ಯಾಲ್ರಿ ಇದೆ, ಇದನ್ನೆಲ್ಲದನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಶೈಕ್ಷಣಿಕ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದನ್ನೆಲ್ಲದೂ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಓದ್ಕೊಂಡ ನಂತರ ಅರ್ಜಿ ಶುಲ್ಕ ಹೇಳಿದ್ನೆಲ್ಲ ಹೇಗೆ ಕಟ್ಟಬೇಕು, ಯಾವತ್ತರೊಳಗಡೆ ಕಟ್ಟಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಇದಿಷ್ಟನ್ನು ಸಂಪೂರ್ಣವಾಗಿ ಓದಿದ ನಂತರ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅದರ ಕೆಳಗಡೆನೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಇದು ಅಪ್ಲಿಕೇಶನ್ ಲಿಂಕು. ಅದರ ಪಕ್ಕದಲ್ಲೇ ಕ್ಲಿಕ್ here ಅನ್ನೋದನ್ನ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ಇಲ್ಲೊಂದು ಈ ಥರ ಒಂದು ಪಾಪಪ್ ಬರುತ್ತೆ. ಏನು ಅಂದರೆ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿರುವಿರಾ, ಅಂದರೆ ನೋಟಿಫಿಕೇಶನ್ನ ಓದಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಗೊತ್ತಾಯ್ತಲ್ವಾ? ಹೌದು ಅಂತ ಕೊಟ್ಟು ನೋಂದಣಿ ಮುಂದುವರೆಸಿ ಅಂದರೆ ಅಪ್ಲಿಕೇಶನ್ನ ಮುಂದುವರೆಸಿ ಅಂತ ಕೊಡಬೇಕು. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ಅಭ್ಯರ್ಥಿಯ ಹೆಸರು, SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಏನಿದೆಯಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಹೌದು ಅಂತಲೇ ಇರುತ್ತೆ, ಅದನ್ನು ಮೆನ್ಷನ್ ಮಾಡಿ ಕಲ್ಯಾಣ ಕರ್ನಾಟಕ ಆಗಿದ್ದರೆ. ನೆಕ್ಸ್ಟ್ ಹುದ್ದೆ, ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು ಅಥವಾ ಮ್ಯಾನೇಜರ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಾ, ಡ್ರೈವರ, ಜೂನಿಯರ್ ಅಟೆಂಡರ, ಈ ಥರ ಕ್ಲಿಕ್ ಮಾಡಿ. ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ಜನರಲ್ಲು, SC ST ಸಿ 2A 2B 3B ಆ ಥರ ಎಲ್ಲ. ನೀವು ಯಾವುದೇ ಕ್ಯಾಟಗರಿ ಹಾಕ್ತಿರಲ್ಲ ಆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ, 2A 2B ಪ್ರಮಾಣ ಪತ್ರ ಅವೆಲ್ಲ ಇರಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನಿಮ್ಮ ಜೆಂಡರ್, ಮೇಲ್, ಫೀಮೇಲ್, ಟ್ರಾನ್ಸ್ಜೆಂಡರ್, ಯಾವ ನಿಮ್ಮ ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಮಾಜಿ ಸೈನಿಕ, ಎಕ್ಸ್ ಸರ್ವಿಸ್ ಮೆನ್ನ ಹೌದಾ ಇಲ್ವಾ, ಅಂಗವಿಕಲರ ಹೌದಾ ಇಲ್ವಾ, ದೈಹಿಕವಾಗಿ ಅಂಗವಿಕಲ ವ್ಯಕ್ತಿನ, ಮತ್ತು ವಿಧವಾ ಮಹಿಳೆ ಹೌದಾ ಇಲ್ವಾ ಅದನ್ನು ಮೆನ್ಷನ್ ಮಾಡಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ, ಡೇಟು, ಮಂತು, ಇಯರ್ ಈ ಥರ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಇಮೇಲ್ ID, ನಿಮ್ಮ ಇಮೇಲ್ ಐಡಿನ ಎರಡನೇ ಸಲ ಮೆನ್ಷನ್ ಮಾಡಬೇಕು. ಇಲ್ಲಿ ಒಂದ್ಸಲಿ ಮೆನ್ಷನ್ ಮಾಡಿ, ಎರಡನೇ ಸಲ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಎರಡನೇ ಸಲ ಮೊಬೈಲ್ ನಂಬರ್ 2 ಸಲ ಹಾಕಬೇಕು. ಒಂದೇ ಮೊಬೈಲ್ ನಂಬರ್ ಹಾಕಿ, 2 ಮೊಬೈಲ್ ನಂಬರ್ ಅಲ್ಲ, ಒಂದೇ ಮೊಬೈಲ್ನ 2 ಸಲ ಮೆನ್ಷನ್ ಮಾಡಬೇಕಾಗುತ್ತೆ ಕನ್ಫರ್ಮೇಷನ್ಗೆ. ಆಮೇಲೆ ಗೆಟ್ OTP ಕೊಟ್ಟ ತಕ್ಷಣ ನಿಮಗೆ ಮೊಬೈಲ್ ನಂಬರಿಗೆ ಮತ್ತು ಇಮೇಲ್ ಐಡಿಗೆ OTP ಬರುತ್ತೆ, ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅದನ್ನು ಮಾಡಿ. ನಿಮ್ಗೆ ಏನಾದರೂ ವಿಚಾರಣೆಗಳಿದ್ರೆ ಅಂದರೆ ಡೌಟ್ಸ್ ಇದ್ದರೆ ಇಲ್ಲಿ ಫೋನ್ ನಂಬರ್ ಇದೆ, ಇಲ್ಲಿದೆಯಲ್ಲ ಈ ರೀತಿ ಇದೆಯಲ್ಲ, ಈ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಓಪನ್ ಆಗುತ್ತೆ. ಅಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ, ಯಾವ ಅಡ್ರೆಸ್ಸಿಗೆ ಹೋಗ್ಬೋದು ಅಂತ ಹೇಳಿ, ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ? ಏನೇ ಡೌಟ್ಸ್ ಬಂದರೂ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ನೆಕ್ಸ್ಟ್ ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ತಿಳ್ಕೊಳ್ಳೋದಾದರೆ ಸ್ಯಾಲ್ರಿಯನ್ನು ತಿಳಿಸ್ಕೊಡ್ತೀನಿ ಮೊದಲು. ಮ್ಯಾನೇಜರ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿ. ಸೆಕೆಂಡ್ ಕ್ಲಾಸ್ ಅಸಿಸ್ಟೆಂಟ್ SDA 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ 29,600ರಿಂದ ಹಿಡಿದು 52,800 ರೂಪಾಯಿ. ವೆಹಿಕಲ್ ಡ್ರೈವರ್ಗೆ 31,775 ರೂಪಾಯಿಂದ ಹಿಡಿದು 61,300 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಗೊತ್ತಾಯ್ತಲ್ಲ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಅಂತ ಹೇಳಿ. ಈಗ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದರೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 35 ವರ್ಷದ ತನಕ ಅರ್ಜಿಯನ್ನು ಹಾಕಬಹುದು. ವಯೋಮಿತಿಯ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ಸ್ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮತ್ತು ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ಅಥವಾ ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಂಥವರಿಗೆ 45 ವರ್ಷದವರ ತನಕ ಅರ್ಜಿಯನ್ನು ಹಾಕೋಬಹುದು. ಗೊತ್ತಾಯ್ತಲ್ವಾ? ಎಜುಕೇಷನ್ ಕ್ವಾಲಿಫಿಕೇಷನ್ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ.